ಇಡ್ಲಿ ಮೇಲ್ಗಡೆ ಬೆಣ್ಣೆ ಹಾಕೋದನ್ನ ನೋಡಿದೀವಿ, ಬಟ್ ಈ ಜಾಗದಲ್ಲಿ ಇಡ್ಲಿ ಒಳಗಡೆ ಬೆಣ್ಣೆನ ಹಾಕೊಡ್ತಾರೆ. ಬೇರೆ ಊರಿಂದ ಯಾವುದೇ ಫುಡ್ ಬ್ಲಾಗರ್ ಬಂದ್ರು ಕೂಡ ಈ ಸ್ಪಾಟ್ ನಂತರ ಖಂಡಿತವಾಗಿ ಮಿಸ್ ಮಾಡಲ್ಲ. ಹುಬ್ಳಿಯಲ್ಲೇ ಒನ್ ಆಫ್ ದ ಬೆಸ್ಟ್ ಇಡ್ಲಿ ಸೆಂಟರ್. ಹುಬ್ಳಿ ಮಂದಿ ಆಲ್ಮೋಸ್ಟ್ ಈ ಜಾಗದಲ್ಲಿ ಇಡ್ಲಿನ ಟ್ರೈ ಮಾಡಿರ್ತೀರಾ. ಯಾವ ಜಾಗ ಅಂತ ಹೇಳ್ತೀನಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡ್ ಇದ್ದಿಲ್ಲ. ಹುಬ್ಳಿ 3000 ಮಠ ಪಕ್ಕದಲ್ಲಿ ವಿಶಾಲ್ ಇಡ್ಲಿ ಸೆಂಟರ್ ಕಾಣುತ್ತೆ ನಿಮ್ಗೆ. ಈಗ ಇದಕ್ಕೆ ಜಯಣ್ಣ ಇಡ್ಲಿ ಸೆಂಟರ್ ಅಂತ ಮಾಡಿದ್ದಾರೆ. 1985ರಲ್ಲಿ ಇಡ್ಲಿ ಸೆಂಟರ್ ಸ್ಟಾರ್ಟ್ ಮಾಡ್ತಾರೆ. ಈಗ 3ನೇ ಜನರೇಷನ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸರಿಸುಮಾರು 41 ವರ್ಷ ಆಯ್ತಂತೆ. ಈ ಜಾಗದಲ್ಲಿ ಇಡ್ಲಿ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಗುರು. ಇಡ್ಲಿನ ತುಂಬಾ ಜನ ಇಷ್ಟ ಪಡ್ತಾರೆ. ಈ ಜಾಗದಲ್ಲಿ ಸಿಗೋದು ಒಂದೇ ಐಟಮ್, ಇಡ್ಲಿ ಮತ್ತೆ ಬೆಣ್ಣೆ ಇಡ್ಲಿ ಬಿಟ್ರೆ ಬೇರೆ ಏನು ಸಿಗೋದಿಲ್ಲ. ಹಾಗೇನೆ ಈ ಜಾಗದಲ್ಲಿ ಬೆಣ್ಣೆ ಇಡ್ಲಿ ಮಾತ್ರ ಸೈಕ್ ಆಗಿ ಮಾಡ್ತಾರೆ. 75% ಇಡ್ಲಿನ ಬೇಕಿಂಗ್ ಮಾಡ್ತಾರೆ. ನಂತರ ಇಡ್ಲಿ ಕಟ್ ಮಾಡ್ಬಿಟ್ಟು ಒಳಗಡೆ ಬೆಣ್ಣೆನ ತುಂಬ್ತಾರೆ. 5 ನಿಮಿಷ ಬಿಟ್ಟು ಪ್ಲೇಟಿಗೆ ಹಾಕಿ ಕೊಡ್ತಾರೆ. ಇಡ್ಲಿಗೆ ಬೆಣ್ಣೆನ ಯಾವ ರೇಂಜ್ ಅಲ್ಲಿ ಹಚ್ಚಿದ್ರೆ ಅಂದ್ರೆ ಇಡ್ಲಿ ಕಟ್ ಮಾಡುವಾಗ ಬೆಣ್ಣೆ ಸ್ಮೆಲ್ ಮೂಗಿಗೆ ಬರುತ್ತೆ ಗುರು. ಖಾರ ಖಾರ ಚಟ್ನಿ ಜೊತೆಗೆ ಸಾಫ್ಟ್ ಇಡ್ಲಿ ತಿಂದ್ರೆ ಮಾತ್ರ ಟೇಸ್ಟ್ ಸೈಕ್ ಆಗಿತ್ತು ಅಂತ ಹೇಳ್ತೀನಿ. ಹಾಗೇನೆ ಈ ಜಾಗದಲ್ಲಿ ನಾರ್ಮಲ್ ಇಡ್ಲಿ ಕೂಡ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಚಟ್ನಿ ಮಾತ್ರ ಖಾರ ಖಾರವಾಗಿ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಇಡ್ಲಿ ಸೆಂಟರ್ ಒಳಗಡೆ ಒಂದು ಲೈನ್ ನ ಬರ್ದಿರು ಗುರು, ಬದುಕಲು ಬಿಡಿ ಅಂತ ಬರ್ದಿರು. ತುಂಬಾನೇ ಚೆನ್ನಾಗಿರೋ ಲೈನ್, ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೇನೆ ಫಾಲೋ ಮತ್ತೆ ಸಪೋರ್ಟ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಎಲ್ಲವೂ ನಿಮ್ಮಿಂದನೇ ಸಾಧ್ಯ. ವಿಸಿಟ್ ಕೊಡಿ, ಟೇಸ್ಟ್ ಕೊಡಿ ಅಂತ ಹೇಳ್ತಾ ಇರ್ತೀವಿ. ವಿಡಿಯೋಕ್ಕೋಸ್ಕರ ಫುಡ್ ಇದಿಲ್ಲ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಬೆಲ್ಲ ಪ್ರೆಸ್ ಮಾಡಿ. ಮತ್ತೆ ಸಿಗುವ, ಬಾಯ್.